ಬೇಡ 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 ಸಾಕಾಯ್ತು ನಂಗೆ. ಚಿನ್ನು ಮರಿ, ನೀವು ತಿಂದಿರೋದು 2 ತುತ್ತು ಇನ್ನುವೆ, ಈಗಲೇ ಸಾಕು ಅಂದ್ರೆ ಹೇಗೆ? ಈ ಟೈಮಲ್ಲಿ ಸರಿಯಾಗಿ ಚೆನ್ನಾಗಿ ಊಟ ಮಾಡ್ಬೇಕು. ತಗೊಳ್ಳಿ. ಹೌದು ಹೌದು, ಚೆನ್ನಾಗಿ ತಿನ್ಬಿಟ್ಟು ಅಂತ ಊದ್ಕೋತೀನಿ. ಊಟ ಮಾಡೋದ್ರಿಂದ ಯಾರು ದಪ್ಪ ಆಗ್ತಾರೆ? ಈಗ ನಾನು ನಿಮ್ಮಿಂದ ಜಾಸ್ತಿ ಊಟ ಮಾಡ್ತೀನಿ ತಾನೆ, ನಾನು ದಪ್ಪ ಆಗಿದ್ದೀನಿ. ನಂಗೆ ಗೊತ್ತು, ನೀವು ತಿನ್ನೋ ಪಸಂದನ ನಾನು ನೋಡಿದ್ದೀನಿ. ನನ್ಗೆ ಇವಾಗ ಬೇಡ, ಸಾಕು. ನೋಡಿ ನೋಡಿ ನೋಡಿ, ನನಗೋಸ್ಕರ ಇಲ್ಲಿ ಬಂತು ನಂಗೋಸ್ಕರ. ಈಗ ನಮ್ಮ ಮಗುಗೋಸ್ಕರ ಒಂದು ತುತ್ತು ಹೋಳು ಹಾಕ್ಲಾ ಬೇಡವಾ? ಅದೊಂದೇ ಹಾಕಿ. ಓಹೋ, ಒಂದೇ ಹಾಕಿ. ಸಾಕು. ಇಷ್ಟನ್ನ ವೇಸ್ಟ್ ಮಾಡ್ತಿದ್ದೀರಾ? ನೀವ್ ಜಾಸ್ತಿ ಹಾಕೊಂಡ್ ಬಂದ್ರಿ. ಸರಿ ಸರಿ, ತಟ್ಟೆ ಇಟ್ಟು ಬರ್ತೀನಿ, ಮಾತ್ರೆ ತಗೊಂಡ್ ಬರ್ತೀನಿ, ಮಾತ್ರೆ ತಗೋಬೇಕು. ಇಂಜೆಕ್ಷನ್ ಬೇಕಾದ್ರೆ ಚುಚ್ಚಿಸ್ಕೋತೀನಿ. ಇದ ಯಾವ ತೊಂದರೆನೂ ಇಲ್ಲ. ಈಗ ನೀವು ಮಾತು ಮರೆಸಬೇಡಿ. ನಮ್ಮ ಮಗು ಬೆಳವಣಿಗೆಗೋಸ್ಕರ ನೀವು ಡಾಕ್ಟರ್ ಹೇಳಿದ್ನೆಲ್ಲ ಪಾಲಿಸ್ಬೇಕು. ನೀವ್ ಯಾಕೋ ನನ್ನ ಬಿಡೋ ಹಾಗೆ ಕಾಣಿಸ್ತಿಲ್ಲ. ಹಾ, ಒಂದ್ ಕೆಲಸ ಮಾಡ್ತೀನಿ. ನಾನು ನೀರ್ ಕುಡ್ದು ಬಾಯಿ ತೆಗ್ದು ಕಣ್ ಮುಚ್ತೀನಿ. ನೀವ್ ನನ್ಗೆ ಮಾತ್ರೆ ಹಾಕ್ಬಿಡಿ, ಅವಾಗ ನಾನು ನುಂಗ್ತೀನಿ, ಗೊತ್ತೇ ಆಗಲ್ಲ ನಂಗೆ. ಸರಿ ಸರಿ, ಕುಡಿದ್ರಾ? ಕಣ್ ಮುಚ್ಚಿದ್ರಾ? ಬಾಯ್ ಬಿಡಿ. ಯಾಕ್ರಿ ನಗ್ತಾ ಇದ್ದೀರಾ? ಅಲ್ಲ ಚಿನ್ನುಮರಿ, ನೀವೇ ಎಳೆ ಮಗು. ಈಗ ನಿಮ್ಗೆ ಇನ್ನೊಂದು ಮಗು ಅಂತಂದ್ರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ ನೋಡಿ. ಅಲ್ಲ, ಮಾತ್ರೆ ತಗೊಳಕ್ಕೆ ಎಷ್ಟು ಕಷ್ಟಪಡ್ತಿದ್ದೀರಾ, ಇನ್ನೂ ಅದಕ್ಕೆ ನಗು ಬಂತು. ಮಾಡ್ಕೋತಾ ಇದ್ದೀರಾ? ಇಲ್ಲಪ್ಪ, ನಿಮ್ಮನ್ನ ಆಡ್ಕೊಳ್ಳೋದಾ? ಈಗ ನಿಮ್ಮನ್ನ ಮೇಂಟೈನ್ ಮಾಡೋದೇ ಇಷ್ಟು ಕಷ್ಟ ಆಗಿದೆ, ಇನ್ ಮಗುನು ಬಂದ್ಮೇಲೆ ಅಪ್ಪ ಹೆಂಗ್ ಮೇಂಟೈನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ಯೋಚನೆ ಮಾಡ್ಬೇಡಿ, ಮೇಂಟೈನ್ ಮಾಡಕ್ ನೀವ್ ಇದೀರಲ್ಲ PT ಮೇಷ್ಟ್ರು. ಚೆನ್ನಾಗ್ ಅದಕ್ಕೆ ಡಿಸಿಪ್ಲಿನ್ ಕಳಿಸ್ತೀರಾ, ಒಳ್ಳೆ ಬುದ್ಧಿ ಹೇಳ್ಕೊಡ್ತೀರಾ ಬಿಡಿ. ಒಟ್ನಲ್ಲಿ ನನ್ನ PT ಮೇಷ್ಟ್ರು ಮಾಡಿದ್ರಾ? ಮಗುಗೆ ನೀವು PT ಮೇಷ್ಟ್ರು, ನಂಗೆ ನೀವು ಹಾಕಿ ಮೇಷ್ಟ್ರು. ಚಿನ್ನುಮರಿ.